ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಬೇಗ ಬೇಗ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸಕ್ಕರೆನೆ ಸೂರ್ಯನ್ಗೆ ಚಾಡಿ ಹೇಳಿ ದೇವಸ್ಥಾನ ಕಳ್ಸಿದ್ದು ಅಂತ ಮೀನಂಗೆ ಗೊತ್ತಾಗುತ್ತೆ. ಸೂರ್ಯನ್ ಕಿವಿಗೆ ಏನೇನೋ ಹೇಳಿ ಅವಳು ಅಲ್ಲಿ ಹೂವ ಕಟ್ಟುತ್ತಿದ್ದಾಳೆ, ನಿಂಗ್ ಮೋಸ ಮಾಡಿದಾಳೆ ಅಂತ ಹೇಳಿ ಕಳ್ಸಿರ್ತಾಳೆ. ನೀನು ಅದಕ್ಕೆ ಮೀನ ಹೇಳ್ತಾಳೆ, ನಾನಿರೋದು ನಿಮ್ಗ್ ಮನೇಲಿ ಇರೋದು ಇಷ್ಟಾನೇ ಇಲ್ಲ ಅನ್ಸತ್ತೆ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ಖಂಡಿತ ಸುಧಾರಮೆ ನೀನ್ ಇರೋದ್ ನಂಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳಿ. ಅದಕ್ಕೆ ಮೀನ ಹೇಳ್ತಾಳೆ, ನಾನಿರೋದಿಲ್ಲ ಅಂದ್ರೆ ನಿಮ್ ಮಗನೂ ಇರಲ್ಲ ಅತ್ತೆ, ನೆನ್ಪಿಟ್ಕೊಳ್ಳಿ ಅಂತಾಳೆ. ಅದಕ್ಕೆ ಸಕ್ಕರೆ, ಓ ಡಬಲ್ ಸಂತೋಷ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಂತಾಳೆ, ಆ ಅತ್ತೆ ಸಂತೋಷ, ದೊಡ್ಡ ಸಂತೋಷ, ನೀವು ಒಳ್ಳೆ ಕೆಲ್ಸನೇ ಮಾಡಿದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ನಾನ್ ಈ ಮನೇಲಿ ಇರಲ್ಲ ಅಂತ ಹೇಳ್ದೆ, ಅದಕ್ಕೆ ನೀನ್ ಹೊರಡು ಅಂತ ನಾನು ಹೇಳ್ದೆ. ಆದಷ್ಟು ಬೇಗ ಹೊರಟ್ಬಿಟ್ರೆ ನಂಗೆ ತುಂಬಾ ಸಮಾಧಾನ ಆಗುತ್ತೆ ಅಂತ ಹೇಳ್ತಾಳೆ. ತುಂಬಾ ಕಾಯ್ತಿದೀರಾ ಅನ್ಸುತ್ತೆ. ಅದಕ್ಕೆ ಅತ್ತೆ, ತುದಿಗಾಲಲ್ಲಿ ನಿಂತಿದ್ದೀನಿ ಕಣೆ. ಯಾಕೆ ನಿಂತಿದ್ಯಾ, ಹೊರಡು, ನೀನು ಬರ್ಬೇಕಾದ್ರೆ ತಗೊಂಡ್ ಬಂದಿದ್ಯಲ್ಲ ಪುಳಿಯೋಗ್ರೆ ಪಂಚಾಮೃತ, ಎತ್ಕೊಂಡು ಹೋಗು. ದಾರಿಲಿ ಹೋಗ್ತಾ ಪಾದಯಾತ್ರೆ ಮಾಡ್ಬೇಕಾದ್ರೆ ತಿನ್ಕೋತಾ ಹೋಗ್ಬೋದು. ಆದ್ರೆ ಬೇಕು ಅಂದ್ರೆ ಈ ಮನೆಯಿಂದ ನೀನು 2 ಲೀಟರ್ ನೀರ್ ಕೊಡ್ತೀನಿ, ಆಮೇಲೆ ಸಾಲದ ರೂಪದಲ್ಲಿ ಅದನ್ನ ನೀನು ವಾಪಸ್ ಕೊಟ್ಬಿಡುವಂತೆ. ಫಸ್ಟ್ ಹೊರಡು, ಜನರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲಪ್ಪ ಅಂತ ಹೇಳಿ ಸಕ್ಕರೆ ಹೇಳಿ ಒಳಗ್ ಕೊಟ್ಟು ಹೋಗ್ತಾಳೆ. ಶ್ರುತಿ ಅಷ್ಟೊತ್ತಲ್ಲಿ ಬರ್ತಾಳೆ. ಶ್ರುತಿ ಕೇಳ್ತಾಳೆ ಮೀನಾಗೆ, ಬರ್ತಡೆಗೆ ಹೋಗಿದ್ರಾ, ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ಹೌದು ಹೋಗಿದೆ, ಅವ್ರು ಅಲ್ಲೂ ಬಂದಿದ್ರು ಅಂತ. ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ಶ್ರುತಿ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಮ್ಮ ಅತ್ತೆನೇ ಹೇಳಿರೋದು ಅಂತ. ಅದಕ್ಕೆ ಶ್ರುತಿ ಬೇಜಾರ್ ಮಾಡ್ಕೊಂಡು, ಇನ್ನು ಮತ್ತೆ ಯಾಕೆ ಹಿಂಗ್ ಕೆಲಸ ಮಾಡ್ತಾರೆ, ಯಾಕೆ ಹೀಗ್ ಮಾತಾಡ್ತಾರೆ, ಹಾಗಾದ್ರೆ ಸೂರ್ಯ ಕೋಪ ಮಾಡ್ಕೊಂಡ್ರ, ಬೇಜಾರ್ ಮಾಡ್ಕೊಂಡ್ರ, ಅವ್ರ ಮನೆಗ್ ಬಂದ್ಮೇಲೆ ಗೊತ್ತಾಗೋದು ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಮೀನಾ, ಅವ್ರು ಬಂದ್ಮೇಲೆ ಗೊತ್ತಾಗೋದು ಶ್ರುತಿ, ಅಲ್ಲಿವರೆಗೂ ಗೊತ್ತಾಗಲ್ಲ. ಹಾಗಾದ್ರೆ ನಂಗೆ ಸುಸ್ತಾಗಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತಾಳೆ. ಮೀನಾ ಅಂತಾಳೆ, ಪಂಜಾಬ್ ಇದೆ, ತಿನ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಅವ್ಳು ಗ್ಲಾಸ್ ಹಾಕೊಡಿ, ನಾನು ರೂಮಲ್ಲಿ ತಿಂತೀನಿ ಅಂತ ಹೇಳಿ ಸುಮ್ಮನಾಗ್ತಾರೆ. ಕಟ್ ಮಾಡಿದ್ರೆ ಸೂರ್ಯ ಲೇಟ್ ಆಗಿ ಮನೆಗ್ ಬರ್ತಾನೆ. ಬರ್ಬೇಕಾದ್ರೆ ಕುಡ್ಕೊಂಡ್ ಬರ್ತಾನೆ, ಉಳ್ಳಾಡ್ಕೊಂಡ್ ಬರ್ತಾನೆ. ಅವಾಗ ಮೀನಾ ಕೇಳ್ತಾಳೆ, ಏನ್ರಿ ಯಾಕ್ರಿ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾರು ನೀನು. ನಾನು ರೀ ಮೀನಾ ಅಂತ. ಮೀನಾ ಯಾರ ನೀನು ಅಂತಾನೆ ಅವನು. ರೀ ಅಂತೀಯ, ನನ್ಗಿರೋದ್ ನಮ್ಮ ಅಪ್ಪ ಒಬ್ರೆ, ನೀನ್ ಮುಟ್ಬೇಡ ಬಿಡು ಅಂತಾನೆ. ಅದಕ್ಕೆ ಇಲ್ಲ ರೀ ಅನ್ನಷ್ಟರಲ್ಲಿ, ಈಗ ರೀ ಅಂತೀಯ, ಆಮೇಲೆ ಸಾರಿ ರೀ ಅಂತೀಯ, ಆಮೇಲೆ ಕ್ಲೀನ್ ಇಷ್ಟಪ್ಪ ಮಾಡ್ತೀಯ, ಇಷ್ಟೇ ಅಲ್ವಾ ನನ್ ಜೀವನ ಅಂತ ಬೈತಾನೆ. ಹೋಗೋ ಅವನ ಹತ್ರಕ್ಕೆ, ಅವನಿಗೆ ಆರತಿ ಮಾಡಿ ಅಕ್ಷತೆ ಹಾಕಿ ಅವನ್ಗೆ ಆಶೀರ್ವಾದ ಮಾಡ್ಬಿಟ್ಟು ಒಗೆರ ಅಂತ ಏನೋ ಅವ್ನ್ ಮಾಡ್ಬಿಟ್ಟು ಬರೋಗ್, ನಿಂಗೆ ಅದೇ ಸಾಕು. ನಿಂಗ್ ಯಾಕೆ ಗಂಡ ಮನೆ ಮಕ್ಳು ಎಲ್ಲ ಹೋಗಿಲೇ. ಆಯ್ತು ಸರಿ, ಬನ್ರಿ ಊಟ ಮಾಡೋಣ ಅಂತ. ಅದಕ್ಕೆ ಸೂರ್ಯ, ನೀನ್ ಯಾರೇ ನನ್ ಊಟ ಮಾಡಕ್ ಹೇಳಕ್ಕೆ, ಹೋಗಿ ಆ ಕಡೆಗೆ, ನನ್ ಗಾಡಿಗೆ ಫ್ರಂಟ್ ಬ್ಯಾಕ್ ವೀಲ್ಗೆ ಡಿಸ್ಟೆನ್ಸ್ ಇರುತ್ತಲ್ಲ, ಆ ಮಟ್ಟಿಗೆ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ನಿಂತ್ಕೊಳ್ಳಿ. ಅದಕ್ಕೆ ಮೀನಾ, ಯಾಕ್ರಿ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನ್ ತಮ್ಮ ನನ್ನ ಇನ್ವಿಟೇಷನ್ ಕೊಡೋದಿರ್ಲಿ, ಇನ್ವೈಟೇ ಮಾಡಿಲ್ಲ, ನನ್ಗೆ ಎಷ್ಟು ಅವಮಾನ ಆಗಿರಲ್ಲ. ನಿನ್ಗೆ ನಾನು ಹೇಳಿದೆ ತಾನೇ, ಹೋಗ್ಬೇಡ, ನಾನ್ ಮರ್ವಾದೆ ಹೊಟ್ಟೋಗ್ಬಿಟ್ಟೆ, ಡೋಂಟ್ ಗೋ, ಹೋಗ್ಬೇಡ ಅಂತ ಹೇಳೆ, ಬೊಗ್ಳದ್ನೋ ಇಲ್ವೋ. ಅದಕ್ಕೆ ಮೀನಾ, ಹೇಳಿದ್ರಿ, ಆದ್ರೆ ಅದಕ್ಕೆ ಸೂರ್ಯ ಹೇಳ್ತಾನೆ, ಆದ್ರೇನು ಇಲ್ಲ ಗಿದ್ರೇನು ಇಲ್ಲ, ನಾನ್ ಹೇಳಿದ್ರು ಓದಲ್ಲ, ಯಾಕೆ ಹೋದೆ ಅಂತ ಬೊಗಳು. ನಿನ್ಗೆ ಗಂಡ ಬೇಕಾ ತಮ್ಮ ಬೇಕಾ ಅಂತ ಆಪ್ಷನ್ ಕೊಟ್ಟಿದೆ ತಾನೆ, ಆದ್ರೆ ನೀನೇನ್ ಮಾಡ್ದೆ, ತಮ್ಮನೇ ಬೇಕು ಅಂತ ಹೇಳ್ದೆ. ಬಡವನ್ ಗಂಡನ್ ಪಾಡು ನಾಯಿ ಪಾಡ್ ಮಾಡ್ಬಿಟ್ಟಲ್ಲೇ. 24 ಕ್ಯಾರೆಕ್ಟರ್ ಲವ್ ಇಟ್ಕೊಂಡಿದ್ ನಮ್ಮ ಅಪ್ಪ ಮಾತ್ರ, ಮದರ್ ಲವ್ ಏನು ಅಂತಾನೆ ಗೊತ್ತಿಲ್ದೆ, ಮದರ್ ಲವ್ ನಿನ್ನಿಂದಾನೇ ಸಿಕ್ಕಿದು ಅಂತ ಕಿತ ಹೇಳಿದೀನಿ ನಿಂಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ಮದ್ವೆ ಆಗಿ ಬಂದ್ಮೇಲೆ ಗೋತ್ರ ಮಾತ್ರ ಚೇಂಜ್ ಆಗುತ್ತೆ ರೀ, ತಂದೆ ತಾಯಿಗಳ ಋಣ ಚೇಂಜ್ ಆಗಲ್ಲ, ಅವ್ರ ಪ್ರೀತಿ ಸಂಬಂಧ ವಿಷಯ ಇದಾಗಲ್ಲ. ಅವ್ನ್ ತುಂಬಾ ತಪ್ಪು ಮಾಡಿದಾನೆ ಮಂಜ, ಆದ್ರೆ ಈಗ ಬದ್ಲಾಗಿದ್ದಾನೆ. ಹೊಡೆದಿದ್ದೀನಿ, ಬೈದಿದ್ದೀನಿ, ಮಾತ್ ಬಿಟ್ಟಿದ್ದೀನಿ, ಜಗಳನೂ ಸಹ ಆಡಿದೀನಿ, ಋಣ ಕಳ್ಕೊಂಡಿಲ್ಲ ರೀ. ನೀವ್ ನನ್ ಗಂಡ ಆದ್ರೆ ಅದು ನನ್ ತವ್ರ ಮನೆ ರೀ. ಯಾವ ತರ ನಾನ್ ನಿನ್ನ ಬಿಟ್ಕೊಟ್ಟಿದ್ದೀನೇನೆ, ಯಾರು ಬಂದಿ ನಿನ್ ಬಗ್ಗೆ ಮಾತಾಡ್ಬಿಟ್ರೆ, ಯಾವ ನನ್ ಮಗನು ನನ್ ಮಗಳು ನನ್ ಹೆಂಡತಿ ಬಗ್ಗೆ ಮಾತಾಡ್ ಗಾಪ್ ಚುಪ್ಪಿಂದಿರ್ಬೇಕು ಅಂತ ಬೈದಿದ್ದೀನಿ ಕಣೆ ನಾನು. ನೀನ್ ಮಾತ್ರ ನನ್ನನ್ನ ಯಾಕೆ ಬಿಟ್ಕೊಟ್ಬಿಟ್ಟೆ. ಭಾವ ಅನ್ನೋ ಪ್ರೀತಿ ಭಯ ಅವನ್ಗಿಲ್ವಲ್ಲೇ, ಗಂಡ ಅನ್ನೋ ನಿನ್ಗೆ ಇಲ್ವಲ್ಲೇ. ಒಳ್ಳೆ ಹೆಂಡತಿ ಸಿಕ್ಕದ್ಲು ಅಂತ ಹೇಳಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ನಲ್ಲೇ, ನೀನ್ ನೋಡಿದ್ರೆ ನನ್ನ ಕಾಲಲ್ಲಿ ಒರ್ಸೋ ಬಟ್ಟೆ ಮಾಡ್ಕೊಬಿಟ್ಟಲ್ಲೇ. ಆಯ್ತು, ನಂದೇ ತಪ್ಪಾಯ್ತು. ಈಗ ನಾನ್ ನಿಮ್ ಹತ್ರ ಏನ್ ಹೇಳಿದ್ರು ನೀವ್ ಕೇಳೋ ಪರಿಸ್ಥಿತಿ ಇಲ್ಲ, ಬನ್ರಿ ಊಟ ಮಾಡ್ ಬನ್ನಿ. ಯಾಕ್ರಿ ಕಿರ್ಚಾಡ್ತೀರ, ಎಲ್ಲಾರು ಮಲಗಿದ್ದಾರೆ, ಮಾವ ಮಲಗಿದ್ದಾರೆ, ಕರಿಲ್ಲ ಈಗ ಅಂತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬ್ಲಾಕ್ ಮೇನ್ ಮೀನಾ ಅಂತ, ನನ್ಗೆ ಯಾರು ಇಲ್ಲ, ನಾನು ಒಬ್ಬಂಟಿ, ನನ್ ಪ್ರೀಸೋರ್ ಯಾರು ಇಲ್ಲ ಅಂತ ಹೇಳಿ ಮಲಗ್ ಬಿಡ್ತಾನೆ ಸೂರ್ಯ. ಅಲ್ಲಿಗೆ ಸಕ್ಕರೆ ಬರ್ತಾಳೆ, ಹೂ ಕೊಟ್ಟವಳೆ, ನಿನ್ ಗಂಡ ಒಬ್ಬ ಬಾಂಬ್ ಇದ್ದಾಗ, ಅವನ್ಗೊಂದೇ ಒಂಚೂರು ಪಟಾಕಿ ಬತ್ತಿ ಇದ್ದಂಗೆ ಬೆಂಕಿ ಹಚ್ಚಿಸಿದ್ರೆ ಅಷ್ಟೇ ಕಣೆ. ನೋಡ್ದ ಹೆಂಗ್ ಬ್ಲಾಸ್ಟ್ ಆಗ್ತಾ ಇದ್ದಾನೆ, ಒಂದೇ ಒಂದ್ ಬೆಂಕಿ ಕಡ್ಡಿ ಇಡ್ತೀವಿ, ಬ್ಲಾಸ್ಟ್ ಆಗ್ತಾ ಇದ್ದಾನ ಅವನು. ಬರ್ಲೇ ಬಂಗಾರ. ಮೀನಿಗೆ ಸಿಟ್ಟು ಜಾಸ್ತಿ ಆಗತ್ತದೆ. ಅತ್ತೆನ ಕೈ ಹಿಡ್ದು ಎಳ್ಕೊಂಡ್ ಹೋಗ್ಬಿಟ್ಟು, ಅತ್ತೆ ಮಾವನ ತಂದೆ ತಾಯಿ ಅನ್ಕೊಂಡಿದ್ರು, ನೀವೇನಂದ್ರು ಸೇಸ್ಕೋತೀನಿ, ಆದ್ರೆ ಏನಂದ್ರು ಸೇಸ್ಕೋತೀನಿ, ಆದ್ರೆ ನಮ್ ಗಂಡ ಹೆಂಡತಿ ಮಧ್ಯೆ ತಂದಿಕ್ಕೋ ಕೆಲ್ಸ ನೀವ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಅವನು ನಿಮ್ಗೆ ಹೆತ್ತ ಮಗ ರೀ, ಹೆತ್ತ ಮಗ. ಅವ್ರ ಆರೋಗ್ಯ ಹಾಳ್ ಮಾಡೋದ್ರಿಂದ, ಅವ್ರ ಜೀವನ ಹಾಳ್ ಮಾಡೋದ್ರಿಂದ, ಅವ್ರ ನಾಳೆ ದಿನ ಆಸ್ಪತ್ರೆಗೆ ಸೇರಿದ್ರೆ ಅವ್ರ ಕರುವೆ ಬಾಯಲ್ಲಿ ಬರೋ ಮೊದ್ಲೇ ಮಾತೆ,
ಅಮ್ಮ ಅಂತ. ನಾನಂತೂ ಹೂ ಕೊಟ್ಟವಳು, ನನ್ನ ಕಟ್ಕೊಂಡವ್ರು ಹಣೆ ಬರಸಿರಲಿಲ್ಲ, ಆದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಾರಲ್ಲ ಒಳ್ಳೆಯವ್ರು ತಾನೆ, ಯಾಕೆ ಹೀಗ್ ಮಾಡ್ತೀರಾ ಅತ್ತೆ ಅಂತ ಮೀನಾ ಜೋರಾಗಿ ಕೇಳ್ತಾಳೆ. ನಾಳಿನ ಎಪಿಸೋಡ್ನ ನೆಕ್ಸ್ಟ್ ಬ್ಲಾಕಲ್ಲಿ ನೋಡೋಣ. ಜೈ ಶ್ರೀರಾಮ್.